ಅದಕ್ಕೆ ಅಡುಗೆ ಮಾತ್ರ ತುಂಬ ಚೆನ್ನಾಗಿತ್ತು. ಸೇಮ್ ನಮ್ಮ ಅಮ್ಮನ ಕೈ ರುಚಿನೇ ಇದ್ದಂಗಿತ್ತು ಅದಕ್ಕೆ. ಹಾಂ, ಬಾಯಿ ತುಂಬ ಅತ್ತಿಗೆ ಅಂತ ಕರಿತಾ ಇದೆಯಾ? ಅತ್ತಿಗೆ ಅಂತಂದ್ರೆ ತಾಯಿ ಥರನೇ ತಾನೇ? ಹೌದು ಅದಕ್ಕೆ, ನೀವು ನನ್ನ ತಾಯಿ ಥರನೇನೆ. ಓಹೋಹೋಹೋ, ಏನು ಅದಕ್ಕೇನಾದ್ನಿ ಇಬ್ರು ಸೇರ್ಕೊಂಡು ತಾಯಿ ಮಗಳು ಆಟ ಆಡ್ತಾ ಇದ್ದೀರಾ? ಸುಮ್ಮನಿರೋಣ, ನೀನೇನಣ್ಣ ತಮಾಷೆ ಮಾಡ್ಕೊಂಡು. ಮತ್ತೆ ಅದಕ್ಕೆ ಮಕ್ಕಳೆಲ್ಲ ಹೆಂಗಿದ್ದಾರೆ ಅದಕ್ಕೆ? ನಾನಂತೂ ಯಾರಿಗೂ ಫೋನ್ ಮಾಡಿಲ್ಲ, ಅವರು ನನಗೇನು ಫೋನ್ ಮಾಡಿಲ್ಲ. ರಾಜು ಹೆಂಗಿದ್ದಾನೆ, ಅವನ ಹೆಂಡತಿ ಹೇಗಿದ್ದಾಳೆ, ಮತ್ತು ಗೀತಾ ಹೇಗಿದ್ದಾಳೆ, ಅಳಿಯಂದ್ರೆ ಹೇಗಿದ್ದಾರೆ, ಮನೇಲೆಲ್ಲ ಚೆನ್ನಾಗಿ ನೋಡ್ಕೊತಿದ್ದಾರೆ ಗೀತನ? ಚೆನ್ನಾಗಿದ್ದಾಳ ಗೀತಾ? ಅತ್ತೆ ಮನೇಲೇನು ತೊಂದರೆ ಇಲ್ವಾ? ಅಯ್ಯೋ, ಅದನ್ನ ಯಾಕೆ ಕೇಳ್ತೀಯ? ರಾಜುದೊಂಥರ ಕತೆ ಆದರೆ ಗೀತನೊಂಥರ ಕತೆ, ಇಲ್ಲಿ ರಾಕೇಶನೊಂಥರ ಕತೆ. ಏನೋ ಕಣ್ಮುಂದೆ ಅವನೇ ರಾಕೇಶ ಅಂತ ಹೇಳ್ಬಿಟ್ಟು ಅವನದೊಂದು ಹೆಂಗೋ ಬಾಳೆಲ್ಲನೂ ಸರಿ ಮಾಡ್ಕೊಂಡು ಹೋಯ್ತಾ ಇದ್ದೀವಿ. ಆದರೆ ರಾಜುದೇ ಯೋಚನೆ ಕಣೆ ನನಗೆ. ಇನ್ನು ಗೀತಂದು ಅತ್ತೆ ಮನೇಲಿ ಇದ್ದಿದ್ದೆ ಅಲ್ವಾ, ಅವ್ರ ಅತ್ತೆ ಘಾಟಿ ಅತ್ತೆ, ಸ್ವಲ್ಪ ಹಿಂಸೆ ಕೊಡ್ತಾಳೆ ಅಂತ ಹೇಳ್ತಾಳೆ. ಏನು ಮಾಡೋಕ್ಕಾಗುತ್ತಮ್ಮ, ನಾವು ಏನು ಮಾಡೋಕ್ಕಾಗುತ್ತೆ ಹೇಳು? ಆ ದೇವರು ನನ್ನ ಮಗಳಿಗೆ ಮಕ್ಕಳ ಭಾಗ್ಯ ಕೊಡಲಿಲ್ಲ ಕಣೆ ಸೀತಾ. ಅದೇ ವಿಚಾರಕ್ಕೆ ಅವ್ರ ಅತ್ತೆ ಯಾವಾಗಲೂ ಹಿಂಸೆ ಕೊಡ್ತಿರ್ತಾಳಂತೆ. ಇನ್ನು ಅಳಿಯೇನೋ ಒಳ್ಳೆ ಒಂಥರ ಅನಿಸುತ್ತೆ, ಆದರೂ ಅವ್ರ ಅಮ್ಮನ ಮಾತು ಸ್ವಲ್ಪ ಕೇಳ್ತಾನೆ ಅಂತ ಹೇಳ್ತಿದ್ಲು. ಅವ್ರ ಅಮ್ಮನ ಮಾತೇ ಕೇಳ್ತಾನೆ ಅಂತವ. ಮಗನಿಗೆ ಇನ್ನೊಂದು ಮದುವೆ ಮಾಡೋಕೆ ಕೊಟ್ಟಿದ್ಲಂತೆ ಅವ್ರ ಅತ್ತೆ. ಅದಕ್ಕೆ ನಾನು ನಿಮ್ಮ ಅಣ್ಣ ಎಲ್ಲ ಹೋಗಿ ಮಾತಾಡಿ ಹಿಂಗೆಲ್ಲ ಮಾಡಬೇಡಿ, ಈಗಿನ ಕಾಲಮಾನನೇ ಆ ಥರ ಇದೆ, ಮಕ್ಕಳಾಗೋದು ಸ್ವಲ್ಪ ನಿಧಾನ ಆಗ್ಬೋದು. ಎಷ್ಟೋ ಜನಕ್ಕೆ ಮದುವೆ ಆಗಿ 15 ವರ್ಷಕ್ಕೆಲ್ಲ ಮಕ್ಕಳಾಗಿದ್ದಾವೆ. ಅಂಥದ್ರಲ್ಲಿ ನೀವು ಈಗಲೇ ಈ ಥರ ಎಲ್ಲ ಮಾಡಿದ್ರೆ ನನ್ನ ಮಗಳ ಜೀವನ ಹಾಳಾಗೋಗುತ್ತೆ. ನೀವು ಒಂದು ಹೆಣ್ಣಲ್ವ, ಯೋಚನೆ ಮಾಡಿ ಅಂತ ಹೇಳ್ದು. ಅವರತ್ತೆ ನಿಮ್ಮ ಮಗಳಲ್ಲಿ ತೊಂದರೆ ಇದೆ, ನಿಮ್ಮ ಮಗ್ಳಿಗೆ ಮಕ್ಳು ಕೊಡೋಕ್ಕಾಗ್ತಾ ಇಲ್ಲ, ಅಂಥದ್ರಲ್ಲಿ ನನ್ನ ಮಗಂಗೆ ಇನ್ನೊಂದು ಮದುವೆ ಮಾಡಿ ಇನ್ನೊಂದು ಮಗು ಬರಲಿ ಬಿಡಿ, ನಮ್ಮನೆ ಉದ್ಧಾರ ಆಗೋದು ಬೇಡವಾ, ನಮ್ಮನೆ ಬೆಳೆಯೋದು ಬೇಡವಾ ಅಂತ ಏನೇನೋ ಕೂಗಾಡಿದ್ರೆ ನಮ್ಮ ಮಾತಿಗೂ ಏನು ಬೆಲೆ ಕೊಡಲಿಲ್ಲ. ಅದಾದಮೇಲೆ ಸರಿ ಬಿಡಿ ಇನ್ನೇನು ಮಾಡೋಕ್ಕಾಗತ್ತೆ ಅಂದ್ಬಿಟ್ಟು ಬಂದು. ಹೌದಾ ಅದಕ್ಕೆ ಇಷ್ಟೆಲ್ಲ ಆಗ್ತಾ ಇದೆಯಾ? ಓ, ನಮ್ಮ ಗೀತಾ ಹಂಗಾದ್ರೆ ಸ್ವಲ್ಪ ಅತ್ತೆ ಮನೇಲಿ ಸ್ವಲ್ಪ ಹಿಂಸೆ ಆಗ್ತಾ ಇದೆ ಅವಳಿಗೆ ಅಂತ ನನಗೇನೋ ಅನ್ನಿಸ್ತಾ ಇದೆ. ಅದಕ್ಕೆ ನೀವು ಒಂದು ಕೆಲಸ ಮಾಡಿ, ನಿಮ್ಮ ಗೀತನ ಇಲ್ಲೇ ಕರ್ಕೊಂಬಂದು ಸ್ವಲ್ಪ ದಿನ ಇಟ್ಕೊಂಡು ಡಾಕ್ಟ್ರಿಗೆ ತೋರಿಸೋದು, ಟ್ರೀಟ್ಮೆಂಟ್ ಕೊಡಿಸೋದು ಏನಾದರೂ ಮಾಡ್ಬೋದಿತ್ತಲ್ಲ? ನಾವು ಅದೇ ಯೋಚನೆ ಮಾಡ್ಕೊಂಡು ಸೀತಾ, ಆದರೆ ಅವ್ರ ಅತ್ತೆ ಇಲ್ಲಿಗೂ ಕಳಿಸಲ್ಲ. ಅಯ್ಯೋ, ಅಪ್ಪನ ಮನೆಗೆ ಹೋಗ್ಬೇಕು ಅಂದರೆ ಹುಡುಗಿ ಕಣ್ಣೀರಲ್ಲಿ ಕೈ ತೊಳಿಬೇಕು. ವಾರಗಟ್ಲೆ ಗೋಗರ್ದು ರೀ ಹೋಗ್ಬರ್ತೀನಿ ಅಂತ ಕೇಳ್ಕೊಂಡು, ಅವಳು ಗಂಡನ ಕೇಳಿದ್ರೆ ಗಂಡ ಅಮ್ಮನ ಕೇಳೋಗು ಅಂತ ಹೇಳ್ತಾನಂತೆ. ಅವನು ಯಾವ ಸೀಮೆ ಗಂಡನ ಏನೋ, ಅವ್ರಮ್ಮ ಕಳಿಸ್ಬೇಕಲ್ಲ. ಅವಳಿಗೆ ಮೊದಲೇ ನನ್ನ ಮಗಳು ಕಂಡ್ರೆ ಹಾಕಲ್ಲ, ಇನ್ನು ಅವಳನ್ನ ಇಲ್ಲಿಗೆ ಕಳಿಸ್ಬಿಟ್ರೆ ಮನೆ ಕೆಲಸ ಎಲ್ಲ ಮಾಡಬೇಕಾಗತ್ತೆ, ತನ್ನ ತಲೆ ಮೇಲೆ ಬರುತ್ತೆ ಎಲ್ಲನೂ ಅಂತ ಹೇಳ್ಬಿಟ್ಟು ಅವಳು ಕಳಿಸಲ್ಲ ಇಲ್ಲಿಗೆ. ಅದಕ್ಕೆ ನೀವೇನು ಅಂದ್ಕೊಳ್ಳಲ್ಲ ಅಂದರೆ ಒಂದು ಮಾತು ಹೇಳ್ತೀನಿ. ಈಗ ಹೆಣ್ಮಕ್ಳಿಗೆ ಗಂಡನ ಮನೆಯಲ್ಲಿ ಸುಖ ಇಲ್ಲ ಅಂತಂದರೆ ತಂದೆ ತಾಯಿ ಆಸರೆ ಆದರೂ ಬೇಕಾಗುತ್ತೆ. ನೀವು ಹೋಗಿ ಸ್ವಲ್ಪ ಮಾತಾಡಿ ಅವಳನ್ನ ಕರ್ಕೊಂಡ್ಬಂದು ಇಲ್ಲೇ ಏನಾದರೂ ಟ್ರೀಟ್ಮೆಂಟ್ ಕೊಡಿಸಿ ಅವಳಿಗೆ ಮಕ್ಕಳಾಗೋ ಥರ ಮಾಡೋಣ. ನೀವು ಇದೇ ಥರ ಬಿಟ್ಬಿಟ್ರೆ ಮುಂದೆ ಅವಳ ಜೀವನ ಹಾಳಾಗೋಗುತ್ತೆ. ಅಕಸ್ಮಾತ್ ಅವಳು ಗಂಡಂಗೆ ಇನ್ನೊಂದು ಮದುವೆನೇ ಮಾಡಿಸಿದ್ಲು ಅವ್ರ ಅತ್ತೆ ಅಂತ ಅಂದರೆ ಯಾರ ಜೀವನ ಹಾಳಾಗುತ್ತೆ ಹೇಳಿ? ಅಯ್ಯೋ ಸೀತಾ, ನೀನು ಹಂಗೆ ಅಂತೀಯ, ನನಗೆ ಯೋಚನೆ ಇಲ್ವಾ ಹೇಳು? ನಾನು ತುಂಬ ಟ್ರೈ ಮಾಡಿದೆ, ಕರ್ಕೊಂಬಂದು ಟ್ರೀಟ್ಮೆಂಟ್ ಕೊಡ್ಸೋಣ, ಹೋಗಲಿ ನೀವೇ ಕರ್ಕೊಂಡೋಗಿ ತೋರಿಸಿ ಅಂತಂದ್ರೂ ಅದನ್ನೂ ಮಾಡಲ್ಲ ಅವರು. ನಿಮ್ಮ ಮಗ್ಳಿಗೆ ಮಕ್ಕಳಾಗಿಲ್ಲ ಅಂತ ಹೇಳ್ಬಿಟ್ಟು ಅದೊಂದು ಹೇಳ್ತಾರೆ. ಯಾವಾಗ ನೋಡಿದ್ರೆ ಹುಡುಗಿ ಪಾಪ ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾಳೆ. ಈ ಕಡೆ ಗಂಡನ್ನು ಬಿಟ್ಟು ಬರೋಕ್ಕಾಗಲ್ಲ, ಈ ಕಡೆ ಅಲ್ಲೂ ಇರೋಕ್ಕಾಗೋದಿಲ್ಲ, ಮಕ್ಕಳಿಲ್ಲ ಅಂತ ಹೇಳಿ ಹಿಂಸೆ ಕೊಡ್ತಾರೆ. ಅಲ್ಲ, ಮಕ್ಕಳು ನಾವು ಮಾಡ್ಕೊಳ್ಳೋದ ಹೇಳು? ನೀನೇನೆ ದೇವ್ರು ಕೊಡಬೇಕಲ್ವಾ? ಹೋಗ್ಲಿ ಬಿಡಿ ಅದಕ್ಕೆ, ನೀವೇನು ಬೇಜಾರು ಮಾಡ್ಕೋಬೇಡಿ. ನೋಡೋಣ, ನನಗೆ ಗೊತ್ತಿರೋರೊಬ್ಬರು ಡಾಕ್ಟ್ರ್ ಇದ್ದರು, ಅವರು ಇಲ್ಲೇ ಟೌನಲ್ಲೇ ಇದ್ದಾರಾ ಇಲ್ಲ ಬೇರೆ ಕಡೆ ಇದ್ದಾರಾ ಅಂತ ಗೊತ್ತಿಲ್ಲ. ನೋಡೋಣ, ವಿಚಾರಿಸ್ತೀನಿ. ಅವ್ರ ಕೈಗುಣ ತುಂಬ ಚೆನ್ನಾಗಿದೆ ಅದಕ್ಕೆ, ನೀವೇನೇ ಹೇಳಿ ಅವ್ರ ಕೈಗುಣ ಮಾತ್ರ ತುಂಬ ಚೆನ್ನಾಗಿದೆ. ಎಷ್ಟೋ 10-15 ವರ್ಷ ಆದರೂ ಮಕ್ಕಳಾಗ್ದಿರೋರೆಲ್ಲ ತೋರಿಸ್ಕೊಂಡು ಮಕ್ಕಳಾಗಿದ್ದಾರೆ ಅವ್ರಿಗೆ. ಅಂಥದ್ರಲ್ಲಿ ನಮ್ಮ ಗೀತಂಗಾಗೋದಿಲ್ವ ಹೇಳಿ? ನಾನು ವಿಚಾರಿಸ್ಬಿಟ್ಟು ನಿಮ್ಗೆ ಹೇಳ್ತೀನಿ. ಆ ಥರ ಏನಾದರೂ ಡಾಕ್ಟ್ರ್ ಇಲ್ಲೇ ಇದ್ದಾರೆ ಅಂತ ಅಂದರೆ ನಾನು ನಿಮ್ಗೆ ಹೇಳ್ತೀನಿ, ಗೀತನ ಕರ್ಕೊಂಬನ್ನಿ. ಇಲ್ಲ ಅಳಿಯಂಗೆ ಹೇಳಿ ಕರೆಸ್ತಿರೋ, ಇಲ್ಲ ನೀವೇ ಹೋಗಿ ಕರ್ಕೊಬರ್ತೀರೋ, ಒಟ್ಟಿನಲ್ಲಿ ಗೀತನ ಕರ್ಕೊಂಬಂದು ಏನು ಪ್ರಾಬ್ಲಮ್ಮು ಏನು ಸಮಸ್ಯೆ ಅಂತ ಹೇಳ್ಬಿಟ್ಟು ಚೆಕ್ ಮಾಡ್ಸೋಣ. ಆಗ ಅವರೇ ಏನಾಗುತ್ತೆ ಮಕ್ಕಳಾಗುತ್ತಾ ಇಲ್ವಾ ಅಂತೆಲ್ಲ ಹೇಳ್ತಾರೆ. ಸರಿ ಸೀತಾ, ಅಷ್ಟು ಮಾಡಿ ಪುಣ್ಯ ಕಟ್ಕೊಳಮ್ಮ. ನನಗೂ ನನ್ನ ಮಗಳು ಕಷ್ಟ ನೋಡೋಕ್ಕಾಗೋದಿಲ್ಲ. ಯಾರಿಗೆ ತಾನೇ ಕಷ್ಟ ನೋಡೋಕ್ಕಾಗುತ್ತೆ ಹೇಳು? ಹೆತ್ತು ಮಕ್ಕಳು ಈ ಥರ ಕಷ್ಟ ಅನುಭವಿಸ್ತಿದ್ದಾರೆ ಅಂತಂದರೆ ಯಾರು ಖುಷಿಯಾಗುತ್ತೆ? ನಮಗಂತೂ ಯೋಚನೆ ಅಂದರೆ ಯೋಚನೆ. ಅವಳೊಬ್ಳಿಗೊಂದು ಮಗು ಆಗ್ಬಿಟ್ಟಿದ್ರೆ, ಹೆಣ್ಣೋ ಗಂಡೋ ಒಟ್ಟಿನಲ್ಲಿ ಒಂದು ಮಗು ಆಗ್ಬಿಟ್ಟಿದ್ರೆ ಎಷ್ಟೋ ಸಮಾಧಾನ. ಸರಿ ಅದಕ್ಕೆ ನಾನು ವಿಚಾರಿಸ್ತೀನಿ ಬಿಡಿ, ನೀವೇನು ಯೋಚನೆ ಮಾಡಬೇಡಿ. ಇದನ್ನು ಎಲ್ಲೋದ್ಲು? ಯಾಕೋ ಇತ್ತೀಚೆಗೆ ಇವಳು ಮನೆಗೂ ಸ್ವಲ್ಪ ಲೇಟಾಗಿ ಬರ್ತಾ ಇದ್ದಾಳೆ. ಕೇಳಿದ್ರೆ ಏನೂ ಹೇಳಲ್ಲ, ಜಗಳಕ್ಕೆ ಬರ್ತಾಳೆ. ನೋಡೋಣ ಬಿಡು, ಯಾಕೋ ನಮ್ಮ ಅಮ್ಮನ ಜೊತೆ ಮಾತಾಡಬೇಕು ಅಂತ ಅನಿಸ್ತಾ ಇದೆಯಲ್ಲ. ಫೋನ್ ಮಾಡ್ಲಾ? ಇವಳು ಬೇರೆ ಇನ್ನೂ ಬಂದಿಲ್ಲ. ಸರಿ ಇವಳು ಬರೋ ಅಷ್ಟರಲ್ಲಿ ಫೋನಲ್ಲಿ ಮಾತಾಡ್ಬಿಡ್ತೀನಿ. ಲೇ ಗಿಡ್ಮುಳಿ, ಫೋನ್ನ ರಿಸೀವ್ ಮಾಡಕ್ಕಲ್ಲ, ಫೋನಲ್ಲಿ ಮಾತಾಡೋದಿಲ್ಲ, ಫೋನ್ ಯೂಸ್ ಮಾಡೋದಿಲ್ಲ ಅಂತ ಅಂದ್ರೆ ಫೋನ್ ಯಾಕೆ ಇಟ್ಕೊಂಡಿದ್ಯಾ ನೀನು? ಫೋನ್ ಅಷ್ಟೊತ್ತಿಂದ ರಿಂಗ್ ಆಯ್ತೈತೆ, ಎತ್ಬಾರ್ದಾ? ಹಲೋ, ಯಾರು? ಅಮ್ಮ ನಾನಮ್ಮ, ರಾಜು. ಮಗನೇ ರಾಜು, ಚೆನ್ನಾಗಿದೀಯಪ್ಪ? ಹ್ಞೂ ಅಮ್ಮ, ನಾನು ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ? ಅಪ್ಪ
ಮತ್ತೆ ತಮ್ಮ ಹೇಗಿದ್ದಾನೆ, ತಮ್ಮನ ಹೆಂಡತಿ ಹೇಗಿದ್ದಾರೆ? ನಾವೆಲ್ಲ ಚೆನ್ನಾಗಿದ್ದೀವಿ ಕಣಪ್ಪ. ನೀನು ನಿನ್ನ ಹೆಂಡತಿ ಚೆನ್ನಾಗಿದ್ದೀರಾ? ಏನು ತೊಂದರೆ ಇಲ್ಲ ತಾನೇ? ಏನು ಊಟ ಮಾಡ್ದಪ್ಪ? ಅಮ್ಮ ಊಟ ಆಯ್ತಮ್ಮ. ಇವಳ ನಿನ್ ಸೊಸೆನೇ ರುಚಿಯಾಗಿ ಅಡುಗೆ ಮಾಡ್ತಾಳಮ್ಮ. ಏನೇ ಹೇಳು, ಅಡುಗೆ ಮಾತ್ರ ಚೆನ್ನಾಗಿ ಮಾಡ್ತಾಳೆ. ಈಗ ಊಟ ಮಾಡ್ಬಿಟ್ಟು ಕೂತಿದ್ದೆ, ಹಂಗೆ ನಿನ್ ನೆನಪಾಯ್ತು, ಅದಕ್ಕೆ ಫೋನ್ ಮಾಡ್ದೆ ಅಮ್ಮ. ಹೌದೇನಪ್ಪ, ಒಳ್ಳೇದಾಯ್ತು ಬಿಡು. ಆಮೇಲೆ ನಿಮ್ಮ ಅತ್ತೆನೂ ಮನೆಗೆ ಬಂದಿದ್ರು. ಏನು ಅತ್ತೆನಾ? ಯಾರು ಸೀತತ್ತೆ ಮನೆಗೆ ಬಂದಿದ್ದಾರಾ? ಹೌದಪ್ಪ, ನಿಮ್ಮ ಅತ್ತೆನೇ ಮನೆಗೆ ಬಂದಿದ್ರು. ಅವ್ರದ್ದು ಊಟ ಆಯ್ತು. ಇವಾಗ ಒಬ್ಬಿಟ್ಟೆಲ್ಲ ಮಾಡಿ ಅಡಿಗೆ ಮಾಡಿದ್ದೆ ಕಣಪ್ಪ. ಊಟ ಮಾಡ್ಬಿಟ್ಟು ಕುತ್ಕೊಂಡ್ ಮಾತಾಡ್ತಾ ಇದ್ದು. ನಿನ್ ಬಗ್ಗೆನೂ ಕೇಳ್ತಿದ್ಲು, ಎಲ್ಲಿ ಅವರು ಫೋನ್ ಮಾಡಲ್ಲ, ಹೆಂಗಿದ್ದಾನೆ ರಾಜು, ಚೆನ್ನಾಗಿದ್ದಾನ ಅಂತವ. ಹೌದೇನಮ್ಮ, ಹೇಳು ಚೆನ್ನಾಗಿದ್ದೀವಿ ಅಂತ. ಯಾವಾಗಾದ್ರೂ ಬರಕ್ ಹೇಳು, ಈ ಕಡೆ ಬಂದಾಗ, ಬೆಂಗಳೂರು ಕಡೆ ಬಂದಾಗ ಮನೆಗೆ ಬರಕ್ ಹೇಳು ಅತ್ತೆಗೆ. ಸರಿ ಕಣಪ್ಪ, ಆಯ್ತು, ಹೇಳ್ತೀನಿ. ಅಮ್ಮ ನಾನ್ ನಿನ್ಗೊಂದ್ ಮಾತು ಕೇಳಲಾ? ನೀನು ಅಪ್ಪನು ಯಾಕಮ್ಮ ನಮ್ ಜೊತೆ ಸ್ವಲ್ಪ ದಿನ ಇದ್ದು ಹೋಗ್ಬಾರ್ದು? ನೀನ್ ಅಲ್ಲೇ ಇರ್ತೀಯ, ಇಲ್ಲಿಗೆ ಬಂದೊಂದ್ ಸ್ವಲ್ಪ ದಿನ ಇದ್ದೋಗಮ್ಮ. ನಿಮ್ಮನ್ನ ಬಿಟ್ಟಿರೋದಕ್ಕೆ ನನಗೂ ಕಷ್ಟ ಆಗುತ್ತೆ. ನಿಮ್ಮನ್ನ ನೋಡ್ಬೇಕು ಅಂತ ಅನ್ಸುತ್ತೆ, ನಿಮ್ ಜೊತೆ ಇರ್ಬೇಕು ಅಂತ ಅನ್ಸುತ್ತೆ. ಏನ್ ಮಾಡೋದು, ಇಲ್ಲಿ ಕೆಲಸ ಬಿಟ್ಟು ಬರಕ್ಕಾಗಲ್ಲಲ್ವಾ? ನೀನು ಅಪ್ಪನೂ ಬರ್ತೀರಾ ಅಮ್ಮ? ನಿನಗೆ ಗೊತ್ತಲ್ಲಪ್ಪ, ನಮ್ಮನ್ ಕಂಡ್ರೆ ನಿನ್ ಹೆಂಡತಿ ಸ್ವಲ್ಪ ಇರ್ಸು ಮುರ್ಸು ಮಾಡ್ತಾಳೆ. ಇನ್ನು ನಾವಲ್ಲೇ ಬಂದಿದ್ಬಿಟ್ರೆ ಅಯ್ಯೋ ಇವ್ರಿಗೆಲ್ಲ ಯಾಕೆ ಮಾಡಿಕ್ಬೇಕು ಅಂತ ಸ್ವಲ್ಪ ಬೇಜಾರು ಮಾಡ್ಕೋತಾಳೆ. ಅದಕ್ಕೆ ಬೇಡ, ನಾವ್ ಇಲ್ಲೇ ಇರ್ತೀವಿ, ನೀವ್ ಅಲ್ಲೇ ಇರಿ. ನೀವೇ ಬರ್ತೀರಲ್ಲ, ಹಬ್ಬ ಗಿಬ್ಬ ಇತ್ತು ಅಂದ್ರೆ, ಏನಾರು ಫಂಕ್ಷನ್ ಇದ್ರೆ ನೀವೇ ಬರ್ತೀರಾ. ಬಾ, ಇಲ್ಲಾಂದ್ರೆ ನೀನೇ ನಿನ್ನ ಹೆಂಡತಿ ಕರ್ಕೊಂಡು ಬಾ. ಒಂದ್ ವಾರ ರಜಾ ಹಾಕ್ಬಿಟ್ಟು ಆಫೀಸ್ಗೆ ಬಾ, ಇಲ್ಲೇ ಇದ್ದು ಹೋಗುವಂತೆ. ಅಮ್ಮ ಅದು ಆಫೀಸಲ್ಲಿ ರಜಾ ಕೊಡಲ್ಲ. ನೀವೇ ಬಂದಿದ್ರೆ ಚೆನ್ನಾಗಿರ್ತಿತ್ತು. ಬಾ, ನೀನೇ ಅಪ್ಪನ್ ಕರ್ಕೊಂಡ್ ಬನ್ನಿ, ಪ್ಲೀಸ್ ಬನ್ನಿ ಅಮ್ಮ. ಒಂದ್ ವಾರ ಇದ್ಬಿಟ್ಟು ಹೋಗುರಂತೆ ಬನ್ನಿ ಅಮ್ಮ. ಸರಿ ಕಣಪ್ಪ, ನಾನು ನಿಮ್ಮ ಅಪ್ಪನ ಜೊತೆ ಮಾತಾಡ್ತೀನಿ. ಮಾತಾಡ್ಬಿಟ್ಟು ಏನು ವಿಷಯ ಅಂತ ಹೇಳ್ತೀನಿ ಬಿಡಪ್ಪ. ಸರಿ ಅಮ್ಮ, ಆಗಿದ್ರೆ ಅಪ್ಪನ ಹತ್ರ ಮಾತಾಡು. ಸರಿನಪ್ಪ, ಆಯ್ತು. ಸರಿ, ಮಾಡ್ತೀನಿ ಬಿಡು. ನಿಮ್ಮ ಅಪ್ಪ ಬಂದ್ಮೇಲೆ ಕೇಳ್ಬಿಟ್ಟು ಬರೋದಾದ್ರೆ ಬರ್ತೀವಿ ಬಿಡು. ಬೇಜಾರು ಮಾಡ್ಕೋಬೇಡ ಕಣಪ್ಪ. ಊಟ ತಿಂಡಿ ಮಾಡು. ಕೆಲಸ ಅನ್ಕೊಂಡು ಊಟ ತಿಂಡಿ ಬಿಡೋಕೆ ಹೋಗ್ಬೇಡ. ಆರೋಗ್ಯ ಹಾಳು ಮಾಡ್ಕೋಬೇಡ. ಆದಷ್ಟು ಮನೇಲೇ ಊಟ ಮಾಡ್ಕೊಳ್ರಿ. ಹೊರಗಡೆ ಎಲ್ಲೂ ತಿನ್ನಕ್ಕೆ ಹೋಗ್ಬೇಡಿ. ಅದೆಂತೆಂಥವು ಹಾಕ್ತಾರಂತೆ, ಅವಕ್ಕೆಲ್ಲನೂ ರುಚಿ ಬರೋಕ್ಕೆ ಅದು ಇದು ಪೌಡ್ರ್ಗಳೆಲ್ಲ ಹಾಕ್ತಾರಂತೆ. ಹೊರಗಡೆ ಊಟ ಮಾಡಕ್ಕೆ ಹೋಗ್ಬೇಡಿ. ಆದಷ್ಟು ಮನೇಲೇ ಊಟ ಮಾಡಿ. ಸರಿ ಅಮ್ಮ, ಆಯ್ತು. ನಾನು ಇನ್ನ ಫೋನ್ ಇಲ್ಲ. ಸರಿ ಕಣಪ್ಪ, ಆಯ್ತು, ಹುಷಾರು. ಆಯ್ತಾ? ನೀನು ನಿನ್ನ ಹೆಂಡತಿ ಜಗಳ ಆಡ್ಕೊಬಿಡಿ ಕಣ್ರಪ್ಪ. ಚೆನ್ನಾಗಿರಿ, ಖುಷಿಯಾಗಿರಿ ಮನೇಲಿ. ಆಯ್ತಾ? ಸರಿ ಅಮ್ಮ, ಆಯ್ತು. ಸೀತಾ, ನನ್ನ ಮಗ ರಾಜು ಕಣೆ ಫೋನ್ ಮಾಡಿದ್ದು. ಕೇಳ್ದ, ನೀನು ಆ ಕಡೆ ಬೆಂಗಳೂರು ಕಡೆ ಬಂದಾಗ ಮನೆಗಂತೆ ಹೋಗು. ಹೋಗ್ಬಿಟ್ಟು ಬಾರ. ಸರಿ ಕಣತ್ಗೆ, ಆ ಕಡೆ ಏನಾರು ಹೋದ್ರೆ ಟೌನ್ ಕಡೆಗೆ, ಬೆಂಗಳೂರು ಕಡೆಗೆ ಹೋದಾಗ ಫೋನ್ ಮಾಡ್ಕೊಂಡು ಹೋಗ್ಬಿಟ್ಟು ಬರ್ತೀನಿ ಬಿಡು. ಏನ್ ನಮ್ಮನೆ ಮಗ ತಾನೆ, ಏನು ಒಂದು ಫೋನ್ ಮಾಡಿದ್ರೆ ಅಲ್ಲೆಲ್ಲಾರು ಬಸ್ ಸ್ಟ್ಯಾಂಡಲ್ಲಿ ಇಳಿದ್ಬಿಟ್ಟು, ಅದು ಯಾವುದೋ ಮೆಜೆಸ್ಟಿಕ್ ಎಂಥದ್ದು ಐತಂತಾರ, ಬಸ್ ಸ್ಟ್ಯಾಂಡಲ್ಲಿ ಇಳಿದ್ಬಿಟ್ಟು ಇಲ್ಲಿ ಬಂದಿದ್ದೀನಿ ಬಾರಪ್ಪ ಅಂತಂದ್ರೆ ಬಂದು ಕರ್ಕೊಂಡು ಹೋಯ್ತಾನೆ. ಹೋಗಿ ಬನ್ನಿ ಅದಕ್ಕೆ. ಅವನು ನನ್ನ ಹತ್ರ ಏನು ಹೇಳೋದಿಲ್ಲ ಅದಕ್ಕೆ. ನನಗೆ ಯಾಕೋ ಅವನು ಖುಷಿಯಾಗಿಲ್ಲ ಅಂತ ಅನ್ಸುತ್ತೆ. ಯಾಕತ್ಗೆ ಈ ಥರ ಮಾತಾಡ್ತಾ ಇದ್ದೀರಾ? ನಮ್ಮ ರಾಜು ಇಷ್ಟಪಟ್ಬಿಡ್ತಾನೆ, ಅದೇ ಹುಡುಗಿ ಮದುವೆ ಆಗಬೇಕು ಅಂತೇಳಿ ಹಠ ಮಾಡ್ತಾನೆ ಮದುವೆ ಆಗಿದ್ದು. ಹೌದಮ್ಮ, ನಾವು ಎಷ್ಟು ಹೇಳಿದ್ರು ಕೇಳದೆ ಅದೇ ಹುಡುಗಿ ಬೇಕು ಅಂತ ಮದುವೆ ಮಾಡ್ಕೊಂಡ. ಅವಳಿಗೆ ನಮ್ಮನ್ನ ಕಂಡ್ರೆ ಆಗೋದಿಲ್ಲ ಕಣೆ. ನಾವು ಸ್ವಲ್ಪ ದಿನ ನೋಡ್ದೋ, ಯಾಕೋ ಸ್ವಲ್ಪ ಇರ್ಸು ಮುರ್ಸು ಮಾಡ್ತಾಳೆ. ಯಾರಿಗೂ ಬೆಲೆ ಕೊಡೋದಿಲ್ಲ ಹುಡುಗಿ. ಅದು ಏನೋ ಅಂತಾನೆ ಗೊತ್ತಿಲ್ಲ. ಅದಕ್ಕೆ ನಮ್ಮಿಂದ ಯಾಕೆ ಪಾಪ ಅವ್ರು ನೆಮ್ಮದಿ ಹಾಳಾಗಬೇಕು, ನಮ್ಮ ವಿಚಾರಕ್ಕೆ ಅವ್ರು ಕಿತ್ತಾಡೋದು ಯಾಕೆ ಅಂತ ಹೇಳ್ಬಿಟ್ಟು ನಾವು ಅವ್ರ ಸಹವಾಸಕ್ಕೆ ಹೋಗೋದಿಲ್ಲ. ನಿಮ್ಮ ಪಾಡಿಗೆ ನೀವು ಇರ್ರಪ್ಪ. ಏನೋ ಹಬ್ಬ ಹುಣ್ಣೆ ಅಂತ ಅಂದಾಗ ಬನ್ನಿ, ಬಂದು ಖುಷಿಯಾಗಿ ಹಬ್ಬ ಮಾಡಿ ನಮ್ಮ ಜೊತೆ ಇರಿ, ಹೋಗಿ ಅಂತ ಹೇಳ್ತೀವಿ. ಇದು ಯಾಕೋ ಈ ಸರಿ ನೀನು ಬಾ, ಅಪ್ಪನ ಕರ್ಕೊಂಬ ಅಂತ ಹೇಳ್ತಾವನೆ. ಏನೋ ಅಂತಾನೆ ಗೊತ್ತಾಗಲ್ಲ. ಲೇ ಗಿಡ್ಮುಳಿ, ನಾನಂತೂ ಬರೋದಿಲ್ಲ. ಹೋದ್ರೆ ನೀ ಹೋಗು ನಿನ್ ಮಗನ ಮನೆಗೆ. ನನಗಂತೂ ಅಲ್ಲಿ ಬರಕ್ ಇಷ್ಟ ಇಲ್ಲ. ಅವಳೇನು ಬೆಲೆನೇ ಕೊಡೋದಿಲ್ಲ. ಒಂದ್ ಲೋಟ ಕಾಫಿ ಕೊಡಲ್ಲ, ತಿಂಡಿ ಮಾಡ್ಕೊಡಲ್ಲ, ಏನಿಲ್ಲ. ಒಂದ್ ಬಗ್ಲಗೊಂದು ಬ್ಯಾಗ್ನ ತಕೊಂಡು ಆಫೀಸ್ಗೆ ಹೋಯ್ತೀನಿ ಅಂತ ಹೋಯ್ತಾ ಇರ್ತಾಳೆ. ನೋಡ್ಸಿತಾ, ಹಿಂಗೆ ಇವ್ರು ನೋಡಿದ್ರೆ ಈ ತರ ಮಾತಾಡ್ತಾರೆ. ಅಲ್ಲಿ ಮಗ ನೋಡಿದ್ರೆ ಅಮ್ಮ ನೀನ್ ಅಪ್ಪನ ಕರ್ಕೊಂಬ, ಸ್ವಲ್ಪ ದಿನ ಇದ್ದೋಗು ಬಾ, ನಿಮ್ಮ ನೋಡಂಗಾಗೈತೆ ಅಂತ ಅಂತಾನೆ. ಏನ್ ಮಾಡೋಣ ನಾನು? ಯಾಕಣ್ಣ, ಯಾಕಂಗಂತೀರಾ? ಇವನು ಹಿಂಗ್ ಮಗನೋ, ಅವನು ಹಂಗೆ ತಾನೇ ಮಗ. ಅವನ ಜೊತೆನೂ ಹೋಗಿ ಇದ್ಬಿಟ್ಟು ಬರೋಗಿ. ನಿಂಗೆ ಗೊತ್ತಿಲ್ಲ ಕಣಮ್ಮ ಸೀತಾ. ದೂರದ ಬೆಟ್ಟ ನುಣಿಗೆ ಅಂತ ಹೇಳ್ಬಿಟ್ಟು ಗಾದೆನೇ ಐತೆ. ಈಗ ದೂರದಲ್ಲಿದ್ದೀವಿ, ಚೆನ್ನಾಗಿದ್ದೀವಿ. ಹತ್ರಕ್ಕೆ ಹೋದಷ್ಟು ಹಳಸ್ಕೋತವೆ ಸಂಬಂಧಗಳು. ಯಾಕೆ ಅಂತ ನಾನು. ಹಂಗಂದ್ರಾಗುತ್ತಾನ? ಅದಕ್ಕೆ ಕರ್ಕೊಂಡು ಹೋಗಿ ಒಂದೆರಡು ದಿನ ಇದ್ದು ಬರೋಗು. ಆಯ್ತು ಬಿಡಮ್ಮ, ನೋಡ್ತೀನಿ. ಶುಂಠಿ ಕಳೆ ತೆಗಿಸ್ಬೇಕು, ಆ ಕೆಲಸ ಎಲ್ಲ ಮುಗಿದ್ರೆ ಹೋಗೊಂದೆರಡು ದಿನ ಇದು ಬರ್ತೀವಿ. ನೋಡೋಣ ಅದೇನ್ ಮಾಡಿಕ್ತಾನೆ ಮಗ, ಅದೇನ್ ಮಾಡ್ಕೊಡ್ತಾಳೆ ಸೊಸೆ ಅಂತವ.